Hi, hello, welcome back to my YouTube channel. ನಾವಿವತ್ತು ಹೋಗತ್ತಿರೋದೆಲ್ಲಂದ್ರೆ ದ ಫೇಮಸ್ ಶ್ರೀ ಚಕ್ರ ಚಾಮುಂಡೇಶ್ವರಿ ಬೈಲೊಂಗಲ್ಗೆ ಹೋಗತ್ತೀವಿ. ಮಾರ್ನಿಂಗ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಬಟ್ ಬಸ್ಸೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಒಂದು ಬಸ್ ಬಂತ. ಆ ಬಸ್ ಸಲುವಾಗಿ ಇಷ್ಟು ಜನ ವೆಯ್ಟ್ ಮಾಡತ್ತಿದ್ರಂದ್ರೆ ಬಸ್ ಡೋರ್ ಹತ್ರ ನಿಂತ್ಕೊಂಡ್ರೆ ತಾವ ಹೋಗಿ ಹತ್ತಿ ಕುಂಡ್ರಿಸ್ತಾರೆ. ಆ ಥರ ಅಷ್ಟೊಂದು ರಶ್ ಇತ್ತು. ಸೊ ಫೈನಲಿ ಬಸ್ ಸಿಕ್ತು. ಸೊ ಡೀಟೇಲಾಗಿ ಹೇಳಬೇಕಂದ್ರೆ ಬೆಳಗಾಂ ಟು ಬೈಲೊಂಗಲ್ ಬಸ್ ಹಿಡ್ಕೊಂಡು ಬಂದ್ವಿ. ಬೈಲೊಂಗಲಿಂದ ಒಂದು 3-4 ಕಿಲೋಮೀಟರ್ ಇದು ಮರ್ಕುಂಬಿ ಐತಿ. ಅಲ್ಲಿಗೆ ನಾವು ಬಸ್ಸು ಹೋಗ್ತೈತಿ ಅಥವಾ ಆಟೋನೂ ಹೋಗ್ತೈತಿ. ಸೊ ಅಲ್ಲಿಂದ ಮರ್ಕುಂಬಿ ಬಂದ್ವಿ. ಇಲ್ಲಿ ನೋಡ್ರಿ ಎಷ್ಟು ಜನ ಅದಾರ. ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ನಡ್ಕೊಂಡು ಹೋಗ್ಬೇಕು. ಇನ್ನು ಹೊರಗಡೆ ಈ ಥರ ಸ್ಟಾಲ್ ಎಲ್ಲ ಹಾಕಿದರು. ಬಟ್ ಇಲ್ಲೇನಂತಂದ್ರೆ ಅಕ್ಕಿ ಸೇವೆ ಮಾಡ್ತಾರೆ, ಬೆಲ್ಲದ ಬೀಜ ದೀಪ ಹಚ್ತಾರೆ, ಆಮೇಲೆ ಉಪ್ಪಿಂದ ದೀಪ ಹಚ್ತಾರೆ. ಉಪ್ಪಿಂದ ಎದಕ್ಕೆ ಹಚ್ತಾರಂದ್ರೆ ದೃಷ್ಟಿ ಆಗಿದ್ರೆ ಅದನ್ನು ನಿವಾಳ್ಸಕ್ಕಂತ ಹೇಳಿ. ಸೊ ನೋಡ್ಬೋದು ಇಲ್ಲಿ ಎಷ್ಟೊಂದು ಸ್ಟಾಲ್ ಹಚ್ಚಿದ್ದಾರೆ, ಜಾತ್ರೆ. ಸೊ ಫೈನಲಿ ನಿಮ್ಮನ್ನೆಲ್ಲರನ್ನೂ ಚಾಮುಂಡೇಶ್ವರಿ ಬೈಲೊಂಗಲ್ ಮರ್ಕುಂಬಿ ಈ ಗುಡಿಗೆ ಕರ್ಕೊಂಬನ್ನಿ. ನನ್ನ ಲಾಗ್ ನೋಡ್ರೆ ನೀವು ಇಲ್ಲಿ ಬಂದಂಗೆ ಆಗ್ತೈತಿ. ಸೊ ನೋಡ್ಬೋದು ಎಷ್ಟೊಂದು ಕ್ರೌಡ್. ಶ್ರೀ ಚಕ್ರ ಆ್ಯಂಡ್ ಸಾಲಿಗ್ರಾಮ್ ಇರೋ ದಕ್ಷಿಣ ಭಾಗದೊಳಗೆ ಏಕೈಕ ಗುಡಿ ಇದೆ. ಆ್ಯಂಡ್ ಹಂಗೆ ಸೈಡ್ ಇಲ್ಲೇ ಜಗತ್ತಿನೊಳಗೆ ಅತ್ಯಂತ ದೊಡ್ಡದು ವಿಶ್ವಲಿಂಗ ಸ್ಥಾಪನೆ ಮಾಡತ್ತಾರ. ಕನ್ಸ್ಟ್ರಕ್ಷನ್ ನಡೆದೈತಿ, ಇನ್ನೂ ಟೈಮ್ ಬೇಕು ಅದಕ್ಕೆ. ಎಷ್ಟು ಹೈಟ್ ಮಾಡ್ತಾರೆ ಅಂದ್ರೆ 179 ಫುಟದ ದೊಡ್ಡದ ವಿಶ್ವಲಿಂಗ ಸ್ಥಾಪನೆ ಮಾಡತ್ತಾರ. ಆ್ಯಂಡ್ ಇಲ್ಲಿ ನಿರಂತರವಾಗಿ ಕಂಟಿನ್ಯೂಸ್ ಅನ್ನದಾನ ಇರ್ತೈತಿ. ಮಾರ್ನಿಂಗ್ ಇರ್ತೈತಿ, ಮಧ್ಯಾಹ್ನನೂ ಇರ್ತೈತಿ, ಆ್ಯಂಡ್ ಈವನ್ ರಾತ್ರಿನೂ ಇರ್ತೈತಿ. ಆ್ಯಂಡ್ ನಿಮ್ದು ಏನೋ ಕಷ್ಟ ಪರಿಹಾರ ಬೇಕಂದ್ರೆ ಈ ವಿಡಿಯೋನ ಫುಲ್ವರೆಗೂ ನೋಡ್ರಿ. ಆ್ಯಂಡ್ ಈ ದಿನ ಆ್ಯಕ್ಚುಲಿ ನಾರ್ಮಲ್ ಡೇ ಐತಿ. ಮಂಗಳವಾರ ಅಲ್ಲ, ಶುಕ್ರವಾರ ಅಲ್ಲ, ರವಿವಾರ ಅಲ್ಲ, ಜಸ್ಟ್ ನಾರ್ಮಲ್ ಡೇಗೆ ಇಷ್ಟೊಂದು ರಶ್ ಐತೆ ಅಂತಂದ್ರೆ ವಾರ ನೋಡಿ ಬಂದವ್ರಿಗೆ ಅವ್ರಿಗೆ ಎಷ್ಟಿರುತ್ತೋ ರಶ್ ಇರ್ತೈತಿ ಅಂಥೇಳಿ ಗೆಸ್ ಮಾಡಿರಿ. ಇಲ್ಲಿ ಎಷ್ಟೊಂದು ಜನ ಬೇಡ್ಕೊಂಡಿದ್ದು ಆಗಿತ್ತಂಥೇಳಿ ನಂಬಿಕೆ ಐತಿ. ಆ್ಯಂಡ್ ಇಲ್ಲಿ ಏನೈತಂದರೆ ಲೈಕ್ ಅಕ್ಕಿ ಸೇವೆ ಮಾಡೋರ ಈ ಥರ 9 ರೌಂಡ್ ಪ್ರದಕ್ಷಿಣೆ ಹಾಕ್ತಾರೆ. ಫಸ್ಟ್ ಆ್ಯಕ್ಚುಲಿ ಅಲ್ಲೇ ಕೌಂಟರ್ ಒಳಗೆ ಅಕ್ಕಿ ತೊಗೊಂಡು ಬರ್ಬೇಕು. ಅವರೊಂದು ಗಂಟು ಮಾಡಿ ಕೊಡ್ತಾರೆ ಒಂದು ಅರ್ಬಿ ಒಳಗೆ. ಸೊ ಅದನ್ನು ಇಟ್ಕೊಂಡು 9 ರೌಂಡ್ ಸುತ್ತ ಹಾಕ್ಬೇಕು ದೇವಿಗೆ. ಅದಾದಮೇಲೆ ಅಕ್ಕಿದೇನು ಗಂಟು ಇರ್ತೈತಲ್ಲ ಅದನ್ನು ದೇವಿ ಹತ್ರ ಹೋಗ್ಬೇಕು, ಕ್ಯೂ ಒಳಗೆ ಹೋಗ್ಬೇಕು. ಆ್ಯಂಡ್ ಇದೇನು ನಾವು ಸುತ್ತ ಹಾಕತ್ತೇವಲ್ಲ 9 ರೌಂಡ, ಇದ್ರ ನಡುವೆ ದೇವಿ ಕೂತ್ಕೊಂಡಿದ್ದಾಳೆ. ಆ್ಯಂಡ್ ಇದು ರುದ್ರಾಕ್ಷಿದ ಗಿಡ ಐತಿ. ಸೊ ಆರಾಮ ತಂಪಂಗೆ ಅಂದರೆ ಬಿಸಿಲು ಹತ್ತದೇ ಇರುವಂಗೆ ಆಗೈತಿ. ದೇವಿಯಲ್ಲಿ ನಡು ಕೂತ್ಕೊಂಡಿದ್ದಾಳೆ, ಅದನ್ನು ಕಾಣ್ಬೋದು. ಐ ಥಿಂಕ್ ನನ್ನ ಕಡೆ ಕ್ಲಿಪ್ ಇತ್ತಂದ್ರೆ ಅದನ್ನು ನಾನು ಅಟ್ಯಾಚ್ ಮಾಡ್ತೇನೆ. ದೇವಿ ಯಾವ ಥರ ಕಾಣಿಸ್ತಾಳೆ ಇಲ್ಲಿ ಕೂತ್ಕೊಂಡಿರೋದು. ಆ್ಯಂಡ್ ಗರ್ಭಗುಡಿಯೊಳಗೆ ಅಲ್ಲಿ ಕೂತ್ಕೊಂಡಿದ್ದಾರೆ, ಆ್ಯಂಡ್ ಇಲ್ಲಿ ಇದ್ದಾರೆ, ತೋರಿಸ್ತೇನೆ ನಿಮಗೆ. ನೋಡ್ರಿ ಅಲ್ಲಿ ಕೂತ್ಕೊಂಡಿರೋದ. ಸೊ ಅಲ್ಲೇನು 9 ರೌಂಡ್ ಪ್ರದಕ್ಷಿಣೆ ಆಗ್ತೇವೆ. ಅಲ್ಲಿಂದ ಆದಮೇಲೆ ಇಲ್ಲಿ ಬಂದ ಕ್ಯೂ ಹಚ್ಬೇಕು ಆ ದೇವಿ ಕಡೆ ನಾವು ಅಕ್ಕಿ ಸೇವೆ ಮಾಡೋಕ್ಕಂಥೇಳಿ. ಅಲ್ಲಿಂದ ಲೈನ್ ಹಚ್ಕೊಂಡು ಬಂದಮೇಲೆ ಇಲ್ಲೇ ಮಡ್ಲಕ್ಕಿ ಸೇವೆ ಮಾಡ್ತಾರೆ. ಅಲ್ಲಿ ನಮ್ಮ ಕಡೆ ಏನು 9 ಪ್ರದಕ್ಷಿಣೆ ಆಗಿರ್ತೇವೆ, ಅಕ್ಕಿ ಗಂಟೆ ಇರ್ತೈತೆ ನಮ್ಮ ಕಡೆ, ಅದನ್ನು ಅಕ್ಕಿ ಮಡ್ಲಕ್ಕಿ ದೇವ್ರಿಗೆ ಮಾಡ್ತಾರೆ. ಈ ದೇವಿನ ಗರ್ಭಗುಡಿ ಅಪೋಸಿಟನ್ನು ಅಲ್ಲಿ ಕುಣಿಸಿರ್ತಾರೆ. ನೋಡ್ಬೋದು ಗುಡಿಯೊಳಗೆ. ಆಮೇಲೆ ಬೆಲ್ಲದ ಸೇವೆ ಯಾಕೆ ಮಾಡ್ತಾರೆ ಅಂತಂದ್ರೆ ಹಣದೇನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಹಣದ ಪರಿಹಾರ ಸಲುವಾಗಿ ಬೆಲ್ಲದ ದೀಪ ಹಚ್ತಾರೆ ದೇವ್ರಿಗೆ. ಆ್ಯಂಡ್ ಹಂಗೆ ಉಪ್ಪಿಂದನೂ ದೃಷ್ಟಿ ದೋಷ ಇತ್ತಂದ್ರೆ ಉಪ್ಪಿಂದನೂ ಸೇವೆ ಮಾಡ್ತಾರೆ. ಆ್ಯಂಡ್ ನನಗಂತೂ ಬಹಳ ಇಷ್ಟ ಆಗಿದ್ದಂತಂದ್ರೆ ಈ ಗಿಡದ ಕೆಳಗಡೆ ಕೂತ್ಕೊಂಡಿರೋ ದೇವಿ, ಅದು ಎನ್ವೈರ್ಮೆಂಟ್ ಎಷ್ಟು ಚೆನ್ನಾಗೈತಿ, ಎಷ್ಟು ಚಲೋ ಐತಿ. ನನಗಂತೂ ಇದು ಭಾಳ ಇಷ್ಟ ಆಯ್ತು ಇಲ್ಲಿ ಕೂತ್ಕೊಂಡಿರೋ.
ಸೊ ಫೈನಲಿ ಇದನ್ನು ಹೆಂಗೆ ಪೂಜೆ ಮಾಡ್ಬೇಕಂದ್ರೆ ಇದನ್ನು 9 ದಿನ ಮಾಡ್ಬೋದು, 9 ವಾರ ಮಾಡ್ಬೋದು, 9 ತಿಂಗಳು ಮಾಡ್ಬೋದು, ಅಥವಾ 9 ವರ್ಷ ಮಾಡ್ಬೋದು. ಈ ನಾವೇನು ಟೈಮಿಂಗ್ ಇಟ್ಕೊಂಡಿರ್ತೇವಲ್ಲ ಈ 9 ಅನ್ನೋದನ್ನು ಇದ್ರೊಳಗೆ 100% ನಾವು ಬೇಡ್ಕೊಂಡಿದ್ದಂತೂ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನಂದು ಆಗೈತಿ. ಸೊ ನಂಬಿಕೆ ಇಟ್ಕೊಂಡ್ರೆ ಆಗಂಗಿಲ್ಲ ಅಂತ ಏನಿಲ್ಲ. ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ 100% ಆಗೋದಂತೂ ಗ್ಯಾರಂಟಿ. ಸೊ ನೀವು ಒಂದ್ಸಲ ಬಂದು ದೇವಿ ದರ್ಶನ ಮಾಡ್ಕೊಳ್ರಿ. ಆ್ಯಂಡ್ ಇಲ್ಲ ಭಾಳ ದೂರ ಇದ್ರಿ ಅಂದ್ರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನನ್ನ ವಿಡಿಯೋ ನೋಡಿರಿ. ಸೊ ಒಂದು ಸಾರಿ ನಿಮಗೂ ಹೋಗ್ಬೇಕನ್ನೋ ಫೀಲ್ ಬರ್ತೈತಿ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡಿ ಎಷ್ಟೋ ದಿನ ಆಗಿತ್ತು, ಬಟ್ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ನಿ. ಸೊ ಇವತ್ತು ಟೈಮ್ ಕೂಡ ಬಂತು ಅನಿಸ್ತೈತಿ. ಎಲ್ಲಾನು ವಿಡಿಯೋ ವಾಯ್ಸ್ ನೋಟ್ ಆಗಲಿ ಎಲ್ಲನೂ ಇವತ್ತು ವಿಡಿಯೋ ಎಡಿಟ್ ಮಾಡಿದ್ದೇನೆ ಆ್ಯಂಡ್ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ನನಗಂತೂ ಪರ್ಸ್ನಲಿ ಹೇಳಬೇಕಂತಂದ್ರೆ 9 ವಾರ, 9 ದಿನ, 9 ತಿಂಗಳ, 9 ವರ್ಷ ಇಷ್ಟರೊಳಗೆ ಮಾಡ್ಬೇಕಂತ ಇರ್ತೈತಿ. ಬಟ್ ನಾನು ಬೇಡ್ಕೊಂಡಿದ್ದಂತೂ ನನಗೆ 100% ಅನಿಸೈತಿ. ಸೊ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದ್ರೆ, ರೊಕ್ಕದ್ದೇನಾದರೂ ಸಮಸ್ಯೆ ಇದ್ರೆ, ಅಥವಾ ದೃಷ್ಟಿದೋಷ ಇತ್ತಂದ್ರೆ ಒಂದ್ಸಲ ಮರ್ಕೊಂಬಿ ದೇವಿಗೆ ಹೋಗ್ರಿ. ನೀವು ಬೇಡ್ಕೊಂಡಿದ್ದು 100% ಆಗೇ ಆಗ್ತೈತೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಹೋಗಿ ಬನ್ನಿ, ನನಗೂ ಆಗೈತಿ. ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ, ನನಗೂ ಇರಲಿ, ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.